ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಇವತ್ತು ಆಗಸ್ಟ್ 15, ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ KTM ಕಡೆಯಿಂದ ಫ್ಲ್ಯಾಗ್ ಹಾಸ್ಟಿಂಗು ಮತ್ತು ಬ್ರೇಕ್ಫಾಸ್ಟ್ ರೈಡ್ ಇದೆ. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ನಾನು ನಿನ್ನೆನೇ ಗಾಡಿ ತೊಗೊಂಡಿದ್ದಲ್ವಾ, ಸೊ ಆಗಸ್ಟ್ 14 ನಾನು ಗಾಡಿ ಡೆಲಿವರಿ ತೊಗೊಂಡಿದ್ದು. ಸೊ ಅದಕ್ಕೆ ಆಗಸ್ಟ್ 15 ಸೊ KTM ಜೊತೆ ಒಂದು ರೈಡ್ ಹೋಗೋಣ ಅಂತ ನನಗೂ ಒಂದು ಫೀಲ್ ಇತ್ತು. ಸೊ ಆ ರೀಸನ್ಗೋಸ್ಕರ ಈ ರೈಡ್ ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಹೋಗ್ತಾ ಒಂದು ಫುಲ್ಲು ಮಜಾ ಮಾಡಿಕೊಂಡು ಒಂದು ರೈಡ್ ಎಂಜಾಯ್ ಮಾಡ್ಕೊಂಬರೋಣ. ಅಲ್ಲಿ ಎಷ್ಟು ಜನ ಬಂದಿರ್ತಾರೆ ಏನು ಅನ್ನೋದು ನನಗೂ ಕ್ಲಾರಿಟಿ ಇಲ್ಲ, ನೋಡಬೇಕು. ಇದು ಮೊಬೈಲ್ ಹೋಲ್ಡ್ರು ಫಿಟ್ ಮಾಡೋ ಸ್ವಲ್ಪ ತಲೆನೋವೇ ಇತ್ತು. ಇದ್ರದ್ದು ಮ್ಯಾಟ್ರ್ ನಾನು ನಿಮಗೆ ಹೇಳ್ತೀನಿ. ಆ್ಯಕ್ಚುಲಿ KTMಗೆ ಇಷ್ಟು ಈಸಿಯಾಗಿ ಮೊಬೈಲ್ ಹೋಲ್ಡ್ರ್ ಫಿಟ್ ಆಗೋಲ್ಲ. ನಾನು ಫಿಟ್ ಮಾಡಿರೋ ಸ್ವಲ್ಪ ನಿನ್ನೆ ಹರಸಾಹಸ ಮಾಡಿ ಅದೆಲ್ಲ ಸ್ವಲ್ಪ ಒದ್ದಾಡಿ ಆಮೇಲೆ ಇದು ಫಿಟ್ ಆಗಿರೋದು. ಇದರದ್ದು ಡೀಟೇಲ್ಸ್ ಹೇಳ್ತೀನಿ ನಾನು, ಮೊಬೈಲ್ ಹೋಲ್ಡ್ರ್ ಹೆಂಗೆ ಫಿಟ್ ಮಾಡಿದ್ದೀನಿ ಅಂತ. ಗ್ಯಾಪಲ್ಲಿ ಹೆಂಗೆ ನುಗ್ಗುತ್ತೆ ಅಂದರೆ ಗಾಡಿ ರೋಡಲ್ಲಿ ಕೊಡೋದಕ್ಕೆ ನನಗೆ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಇನ್ನೂ ಹೊಸ ಗಾಡಿ ಅಲ್ವಾ, ಸೊ ನನಗಿನ್ನೂ ಅಡ್ಜಸ್ಟ್ ಆಗಿಲ್ಲ, ನನ್ನ ಕೈಗಿನ್ನೂ ಇದು ಅಡ್ಜಸ್ಟ್ ಆಗಿಲ್ಲ. ಸೊ ಆ ರೀಸನಿಗೆ ನಾನು ಜಾಸ್ತಿ ಇದು ಮಾಡ್ತಿಲ್ಲ, ಎಳೆದಾಡ್ತಾ ಇಲ್ಲ. ಬ್ಯಾಕ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ಬ್ರೇಕಿಂಗ್ ಮಾತ್ರ ಬೆಂಕಿ ಅಂದರೆ ಬೆಂಕಿ ಇದೆ. ಲುಕ್ಕು ಇದೇನಿದೆ, ಡಿಸ್ಪ್ಲೇ ಲುಕ್ಕು ಮಸ್ತ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಸ್ಪೀಡ್ ಕಂಟ್ರೋಲ್ ಬಂದು ನಾನು 70ಗೆ ಸೆಟ್ ಮಾಡಿಬಿಟ್ಟಿದ್ದೀನಿ. ನೀವು 6th ಗೇರಲ್ಲಾರು ಹೊಡೀರಿ, ಫಸ್ಟ್ ಗೇರಲ್ಲಾರು ಹೊಡೀರಿ, 70 ಮೇಲೆ ಗಾಡಿ ದಾಟಲ್ಲ. ಏನಕ್ಕೆ ಇದು ಇಟ್ಟಿರೋದು ಅಂದರೆ, ನನಗೆ ಕೈ ಒಂದು ಸತಿ ಕೂತ್ಕೊಂಡ್ಬಿಡ್ತು ಅಂದರೆ ಎಳೆದಾಡ್ಬಿಡ್ತೀವಿ ಗಾಡಿನ. ಅದು ಆಫ್ ಮಾಡ್ಕೋಬೋದು, ಬಟ್ ಮ್ಯಾಕ್ಸಿಮಮ್ ನಾನು ಆಫ್ ಮಾಡಲ್ಲ ಅದನ್ನೆಲ್ಲ. ಫಸ್ಟು ಬ್ರೇಕಿನ ಆಗೋವರೆಗೂ ಇದು ಹಿಂಗೆ ಮೇಂಟೈನ್ ಮಾಡೋಣ ಅಂತ ನಾನು. RS 457 ಓಹೋ, ಎರಡು RS 457. ಓಕೆ, ಇಲ್ಲೆಲ್ಲೋ ಇದೆ ಶೋರೂಮು ಲೆಫ್ಟಲ್ಲಿ. ಯಸ್, ಯಾರು ಇಲ್ಲವೇ ಇಲ್ಲ ಇಲ್ಲಿ. HSRB ನಮ್ಮ ಗಾಡಿ ಒಂದು ಲುಕ್ ನೋಡ್ಬೇಡ ಹೆಂಗೆ ಕಾಣುತ್ತಾನೆ ಅಂತ. ಆ ಹೆಡ್ಲೈಟು ಹೂವು ಒಂದಿದೆ, ಪರವಾಗಿಲ್ಲ, ಏನು ಬೇಜಾರಿಲ್ಲ. ಆ ಔಟ್ಲುಕ್ಕೆ ಗಾಡಿದೊಂಥರ ಮಸ್ತು ಗುರು, ಚಿಂದಿಯಾಗಿ ಕಾಣುತ್ತೆ ಗಾಡಿ. ಆ ಔಟ್ಲುಕ್ಕು ಪೀಸ್ಫುಲ್ಲು, ಹಂಗೆ ಅಂದರೆ ಹಿಂಗೆ ಒಂದು ಲೈನು ಪೀಸ್ಫುಲ್ಲು ಹಾಗೆ. ಸ್ಟ್ರೈಟ್ ಅಲ್ವಾ? ಮ್ಯಾಪ್ ಆ ಕಡೆ ತೋರಿಸ್ತಾ ಇದೆ. ಹಾಂ, ಹಿಂಗೆ ಹೋಗಿ ನಡೀರಿ. ಈ ಕಡೆ ಟರ್ನ್ ಆಗಿದೆ, ಟಕ್ಕಂತ 5 ಕಿಲೋಮೀಟ್ರ್ ಬಂದ್ಬಿಡ್ತು. ಆರೂವರೆ ಟೈಮ್. ಓಕೆ, ಇಲ್ಲೇ ಲೆಫ್ಟಲ್ಲೇ ಇದೆ KTM ಶೋರೂಮು. ಇಲ್ಲಿ ಏನು ಅಂಥ ಜನ ಸೇರಿಲ್ವೇ? ಇಲ್ಲ, ಇಬ್ಬರೇ ಇರೋದು.
7 ಗಂಟೆಗೆ ಅಂದರೆ 6:30 ಇವಾಗಿನ್ನು. ನೋಡೋಣ ಇಲ್ಲಿ ಎಷ್ಟೊತ್ತಿಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಇಲ್ಲಿ ವಿಡಿಯೋ ಆಫ್ ಮಾಡೋಣ. ಗೈಸ್, ಇಲ್ಲಿ ಒಂದು ಚಿಕ್ಕದಾಗಿ ಟೀಮ್ ಮೀಟಿಂಗ್ ನಡೆಯುತ್ತೆ. ಸೊ ಇಲ್ಲಿಂದ ನಾವು ನೆಕ್ಸ್ಟು ಯಾವ ರೂಟಲ್ಲಿ ಹೋಗ್ತೀವಿ ಏನೋ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿಂದ ನಾವು ಫಸ್ಟು ಇನ್ನೊಂದು ಶೋರೂಮ್ ಹತ್ರ ಹೋಗಿ ಅಲ್ಲಿ ಮೀಟಪ್ ಮಾಡಿಕೊಂಡು ನೆಕ್ಸ್ಟು ನಾವು ಹೈವೇ ರೀಚ್ ಆಗ್ತೀವಿ. ಸೊ ಅದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ, ಯಾವ್ಯಾವ ರೂಟಲ್ಲಿ ಯಾವ ರೀತಿ ಹೋಗಬೇಕು ಅನ್ನೋದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಓಕೆ ಫ್ರೆಂಡ್ಸ್, ರೈಡ್ ಸ್ಟಾರ್ಟ್ ಆಗಿದೆ. ಸೊ ಹೊರಟಿದ್ದೀವಿ ಇವಾಗ. ಮತ್ತೆ ಬೆಲ್ಟ್ ಹಾಕ್ಕೊಂಡಿಲ್ವೇ? ರೈಡ್ ಸ್ಟಾರ್ಟ್ ಆಗಿದೆ, ಹೊರಟಿದ್ದೀವಿ ಇವಾಗ ಇಂದ್ರನಗರ KTM ಶೋರೂಮಿಂದ. ಟೈಮ್ 8 ಗಂಟೆ. ಹೇಳಿದ ಟೈಮೇ ಒಂದು, ಸ್ಟಾರ್ಟ್ ಆಗಿರೋ ಟೈಮೇ ಒಂದು. ಇಲ್ಲಿ ಹಾಕ್ಕೊಂಡವ್ರು ನೋಡಪ್ಪ ಎಲ್ಲ ಲೈನಪ್ಗಳು. ಮಾತರಂ ಮಾತರಂ ಜೈ ಹಿಂದ್. ಗೇರ್ ಚೇಂಜ್ ಆಗ್ತಿದ್ದಂಗೆ ಠಕ್ಕನ ಬಂತು ಕಡೆಗೆ RPM ಕಡೆಗೆ. ಆಹಾ, ಇದು ಗುರು ರೈಡ್ ಹಿಂಗೆ ಹೋಗ್ಬೇಕು. ಆಲ್ಮೋಸ್ಟ್ ಏನಿಲ್ಲ ಅಂದರೂ 300 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ 1290 ಬಂದು ಒಂದು ಗಾಡಿ ಇದೆ, 790 ಬಂದು 3 ಗಾಡಿ ಇದೆ. 1290 ಬಂದು ಇದು ಅಡ್ವೆಂಚರು 12900, ಸರಿ 12900 ಅಲ್ಲ 1219. ಇಲ್ಲ ಕರೆಕ್ಟ್ 12900 ಅಂತ. ಹೌದು, ನನಗೆ ಕನ್ಫ್ಯೂಷನ್, ಹೋಗಪ್ಪ. 1290cc ಅಡ್ವೆಂಚರು ಒಂದಿದೆ, 790 3 ಗಾಡಿ ಇದೆ. ನೋಡೋಣ ಈಗ ಇಲ್ಲಿಂದ. ಓಹೋ, ಅಲ್ಲಿ ವೀಡಿಯೋ ಬೇರೆ ಮಾಡಿಸ್ತವ್ರೆ. ಕಾರಲ್ಲಿ ಹೋಗ್ತಾವನೆ ವೀಡಿಯೋ ಮಾಡಿಕೊಂಡು. ನಾವು ಅದನ್ನೊಂದು ಕ್ಯಾಪ್ಚರ್ ಮಾಡೋಣ. ಗಾಡಿ ಎತ್ಕೊಳ್ಳಿಲ್ಲ ಸ್ಪೀಡು ಬಾಯಿ ಮಾಡ್ಬಿಟ್ಟು ಬಂದಿದ್ದಾಯ್ತು ಅಷ್ಟೇ. ಯಾರೋ ಲೇಡಿ ಗೊತ್ತಿಲ್ಲ ಅವರು 390 ಅಡ್ವೆಂಚರ್ ಇಟ್ಕೊಂಡು ಓಡಿಸ್ತವ್ರೆ. Sky Blue Orchids. ಮೇಲೆ ಕವರ್ ಹಾಕ್ಬಿಟ್ಟವನೆ.
ಎಲ್ಲ ಪಾರ್ಕಿಂಗು ಗುರು. ಇವಾಗ ಲೈನಪ್, ತಿರ್ಗಾ ಲೈನಪ್. ಎಲ್ಲಿ ಕರ್ಕೊಂಡೋಗ್ಬಿಡ್ತಾವನೆ ಮತ್ತೆ. ಮುಂದೆ ಮುಂದೆ ಅಲ್ಲೋಗಿ ಹಂಗೆ ಲೈನಪ್ ನೋಡಿ ಗುರು, ಎಲ್ಲ ಹೆಂಗೈತಿ ಅದರ. ಓಕೆ, ನಾವಿದು ಮಾಡೋಣ, ಪ್ರಾಬ್ಲಮ್ ಇಲ್ಲ. ಓಕೆ, ಸದ್ಯಕ್ಕೆ ಇವಾಗ ವೀಡಿಯೋ ಸ್ಟಾಪ್ ಮಾಡೋಣ. ಬ್ಯಾಟ್ರಿ ಕೂಡ ಡೌನ್ ಆಗಿರುತ್ತೆ ಪೂರ್ತಿ. ರನ್ ಆಗ್ತಾಯಿದೆ ಇದು ಕ್ಯಾಮ್ರಾ ಅಂತೂ ರನ್ ಆಗ್ತಾಯಿದೆ. ಟೋಟಲ್ ಫುಲ್ಲು ಲೈನಪ್ ಇವತ್ತಂತೂ. ಅಂದ್ಕೊಂಡಿದ್ದೆ ಈ ಥರ ಯಾವುದಾದ್ರೂ ಒಂದು ದಿನ ಯಾವುದಾದ್ರು ಒಂದು ಬ್ರ್ಯಾಂಡ್ ಬೈಕ್ ಜೊತೆ ಈ ಥರ ರೈಡ್ ಹೋಗಬೇಕು ಅಂತ ಯಾವಾಗೋ ಅನಿಸಿತ್ತು. ಬಜಾಜ್ ಅವ್ರದ್ದು ನನಗೆ ಸಿಕ್ಕಿರಲಿಲ್ಲ. R15 ಸಿಕ್ಕಿತ್ತು, ಬಟ್ ನಾನು ಅದು ಗಾಡಿ ಕೊಟ್ಬಿಟ್ಟೆ, ಆಮೇಲೆ ಹೋಗಲಿಲ್ಲ. ಅದಾದಮೇಲೆ ಇದೇ ಫಸ್ಟ್ ಟೈಮ್ ಈ ಥರ ರೈಡಿಗೆ ನಾನು ಬಂದಿರೋದು. ಆರೆಂಜು 390 ಆರೆಂಜು 6. ಭಾರಿ ಮಜಾ ಇದೆ ನೋಡಿ, ಎರಡು ಅಕ್ಕಪಕ್ಕ ನಿಂತಿರೋದು ನೋಡೋಕ್ಕೆ. ಗಾಡಿ ಬಿಸ್ತ ನಿಂತ್ಬಿಟ್ರೆ ಗಾಡಿ ಕಲರ್ ಶೇಡ್ ಕಡಿಮೆ ಆಗ್ಬಿಡುತ್ತೆ, ಅದೊಂದು ತಲೆನೋವು, ಬೇಜಾರು. Put your hands together. And everybody join your hands and help us with the national anthem. from all of you, like from reverse 5 to 1. 3, 2, 1, go! We'll take it slow, like let's start like 5. And I want to tell you something before the launch, okay? So this is a brand new color which is launched by KTM for the 350 series, especially the Adventures. So you can witness this right now. Please, any other people, please join us for this celebration. So and witness the super cool new color. The countdown begins. Okay, let's start the countdown. 5, 4, 3, 2, 1. So this is a brand new color from KTM. This is for the 350 Adventure series. So this is ebony black. So as you can see, it's a cool looking black color. Come on, it looks nice.